ಇವತ್ತು ನಾವು ಮಾಡೋಣ ಟೊಮೊಟೊ ಸೂಪ್. ಬನ್ನಿ ಮಾಡೋಣ. ಒಂದು ಕುಕ್ಕರ್ನ ಇಟ್ಕೊಂಡು 4ರಿಂದ 5 ಟೊಮೊಟೊನ ಹಾಕಿ, ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಅವಶ್ಯಕತೆ ಇರೋಷ್ಟು ನೀರನ್ನ ಹಾಕಿ 3 ವಿಷಲ್ ಕೂಗಿಸ್ಕೋಬೇಕು. ಸೊ ಕೂಗಿದ ನಂತರ ಕೂಲ್ ಆದಮೇಲೆ ನೋಡಿ ಈ ರೀತಿ ಬೆಂದಿರುತ್ತೆ. ಈ ಟೊಮೊಟೊನ ಒಂದು ತಟ್ಟೆಗೆ ತಗೊಂಡು ಸಿಪ್ಪೆನ ತೆಗೀರಿ. ಟೊಮೊಟೊ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ, ನೀರು ಹಾಕಬೇಡಿ, ಟೊಮೊಟೊದಲ್ಲೇ ನೀರಿರುತ್ತೆ. ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಬನ್ನಿ. ಸೊ ರುಬ್ಬಿದ ಮಿಶ್ರಣನ ಒಂದು ಪಾತ್ರೆಗೆ ಹಾಕಿ, ಅದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನ ಆ್ಯಡ್ ಮಾಡಿ, ನಂತರ ಇದಕ್ಕೆ ಗರಂ ಮಸಾಲ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಜೀರಾ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ, ನಂತರ ಇಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಸ್ಲರಿನ ರೆಡಿ ಮಾಡ್ಕೊಳ್ಳಿ. ಇದು ಗಟ್ಟಿ ಆಗೋಕ್ಕೋಸ್ಕರ ತಿಕ್ನೆಸ್ ಬರುತ್ತೆ ಸೂಪು. ಸೊ ಈ ಕಡೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆನ ಹಾಕೋತಾ ಇದ್ದೀವಿ. ಮಾಮೂಲಿ ಬ್ರೆಡ್ ಬರುತ್ತಲ್ಲ, ಬ್ರೆಡ್ನ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಮಾಡಿಕೊಂಡು ಜಸ್ಟ್ ಎಣ್ಣೆಯಲ್ಲಿ ಒಂದು ಸತಿ ಹಾಕಿದ ತಕ್ಷಣ ಅದು ಗರಿಯಾಗಿ ರೋಸ್ಟ್ ಆಗುತ್ತೆ. ಜಾಸ್ತಿ ಹೊತ್ತು ಬಿಡಬೇಡಿ. ಹಾಕಿ ತಕ್ಷಣ 2 ಕಡೆ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸೊ ಬ್ರೆಡ್ ಕ್ಯೂಬ್ಸ್ ರೆಡಿ ಆಗುತ್ತೆ. ಸೊ ಈಗ ಸೂಪ್ಗೆ ನಾವು ಕುದೀತಾ ಇದೆ, ಇದಕ್ಕೆ ನಾವು ಕಾರ್ನ್ಫ್ಲೋರ್ ಸ್ಲರಿನ ಹಾಕ್ಕೊಳ್ಳೋಣ. ಸ್ಲರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ತಿಕ್ ಜಾಸ್ತಿ ಆಯಿತು ಅಥವಾ ಗಟ್ಟಿ ಜಾಸ್ತಿ ಆಯಿತು ಅಂತಂದರೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ಉಪ್ಪು ಖಾರ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ನೀರಿಗೆ ನೀವು ಎಷ್ಟು ಬೇಕೋ ಅವಶ್ಯಕತೆ ಇದೆಯೋ ಅಷ್ಟನ್ನ ಆ್ಯಡ್ ಮಾಡಿಕೊಂಡು ಸೊ ಟೊಮೊಟೊ ಸೂಪ್ ರೆಡಿ ಆಗುತ್ತೆ. ಹಸಿವು ಜಾಸ್ತಿ ಕೊಡೋದು ಮಾಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂತಹ ತರಕಾರಿನೂ ಹಾಕ್ಕೋತಾ ಇದ್ದೀವಿ. ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಆಪ್ಷನಲ್ಲಿದು. ನಾವು ಹಾಕ್ಕೋತಾ ಇದ್ದೀವಿ, ನೀವು ಸಹ ಹಾಕ್ಕೊಂಡ್ರೆ ಇನ್ನೂ ಹೆಚ್ಚು ರುಚಿ ಕೊಡುತ್ತೆ. ಸೊ ಟೊಮೊಟೊ ಸೂಪ್ ರೆಡಿ. ಲಾಸ್ಟಲ್ಲಿ ಬ್ರೆಡ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಮೊದಲೇ ಹಾಕ್ಕೊಂಬಿಟ್ರೆ ಮೆತ್ತಗಾಗುತ್ತೆ. ಲಾಸ್ಟಲ್ಲಿ ಬ್ರೆಡ್ ಕ್ಯೂಬ್ಸ್ ಹಾಕಿ ಸರ್ವ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.